ನೀವೆಲ್ಲ ದೆವ್ವಭೂತನ ನಂಬ್ತೀರಾ? ನನಗಂತೂ ಗೊತ್ತಿಲ್ಲ. ನಾನಂತೂ ದೆವ್ವ ಹಿಡ್ದಿರೋರಿಗೆ ಬಿಡಿಸಿ ಅದಾದಮೇಲೆ ಪೂಜೆ ಮಾಡಿಸಿ ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲಪ್ಪ, ಹಂಗಾಗಿದೆ. ಪಾಸಿಟಿವ್ ನೆಗೆಟಿವ್ ನನಗೂ ಗೊತ್ತಾಗ್ತಿಲ್ಲ. ನೋಡಿ ಯಾವ್ದಾದ್ರು ವಾಸಿ ಆಗುತ್ತೆ, ಅವ್ನು ಕಷ್ಟ ಇದ್ವಿ ಇಲ್ಲಿ ಅರ್ಕ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತ. ಈ ಅಂದ್ರೆ ಈ ಗಾಳಿ ಹಿಡ್ಕೊಂಡಿರೋರು ಅಂತಂದ್ರೆ ದೆವ್ವ ಬಂದಿರೋರ್ಗ ಅಲ್ಲಿ ಒಂದು ಕಲ್ಲದ ನುಗ್ಸ್ತಾರ, ಅಲ್ಲಿಗೆ ಹೋಗಿ ದೇವ್ ಇರೋರ್ಗ ಟಕ್ಕ ಅಂತ ಹಿಡ್ಕತ್ತ. ಆ ಮೈಲಿ ಇಲ್ಲಿವರ ಅಲ್ಲಿ ಸೂಸ್ತ್ರ ಕಟ್ತಾನ ಬಸಪ್ಪನ್ಗ, ಬಸಪ್ಪನ ಸೂಸ್ತ್ರ ಕಬಿಟ್ಟು ಅಲ್ಲಿ ಅವಳಗೊಂತ ಇದು ಕಳ್ಬಿಟ್ರ ಅದು ಎಲ್ಲಿದ್ರು ಬರ್ತದ, ಅಲ್ಲಿಗ ಎಲ್ಲಿದ್ರು ಬರುತ್ತೆ ಅಲ್ಲಿಗೆ ದೇವಿಗ. ದೇವ ಬಂದು ಅಲ್ಲಿ ಹೇಳುತ್ತಾ ಇಂಥದ್ದು ಬೇಕು ತಿನ್ನೋದು ಉಣ್ಣೋದಿದ್ರ ಹೇಳುತ್ತಾ ಏನಾರ ಕೇಳ್ಕತ್ತ ಹೋಯ್ತ. ಆಮೇಲೆ ಕಲ್ಲುಗಳೆಲ್ಲ ಇದೆಯಂತಲ್ಲ ಅಲ್ಲಿ, ಅವ್ರ ಹೆಸರು ಬಯಸ್ಬಿಟ್ಟು ಅಲ್ಲಿ ಮಡ್ಬಿಡ್ತು ಅಂದ್ರೆ ಇನ್ ಬರಲ್ಲ ಅವ್ರ ಮೈ ಮೇಲೆ, ಅವ್ರ ಮೈ ಮೇಲೆ ಬರಲ್ಲ ಅಲ್ಲಿ ಅಲ್ಲಿ ಸೇರ್ಕತ್ತ. ಆ ಕಲ್ಲು ಅಕಸ್ಮಾತ್ ಮತ್ತೆ ಹೊಡೆದೋದ್ರೆ ಅದು ಬರಲ್ವಾ? ಬರಲ್ಲ, ಅದು ಬರಲ್ಲ, ಅಲ್ಲಿಗೆ ಸೇರ್ಕತ್ತ, ಅಲ್ಲಿಗೆ ಸೇರ್ಕೊಳ್ಳುತ್ತೆ. ಅಲ್ಲಿ ಆ ಸಿದ್ದೇಶ್ವರನೆಲ್ಲ ಅಲ್ಲಿ ಸೇರ್ಕತ್ತು ಅಲ್ಗ. ತಿರ್ಗಾ ಅವ್ರ ಮೈ ಮೇಲೆ ಬರಲ್ಲ, ಇನ್ನು ಅವ್ರ ಮೈ ಮೇಲೆ ಬರಲ್ಲ. ಅಲ್ಲಿ ಸ್ನಾನ ಮಾಡುವಾಗ ಅವ್ರ ಮೈ ಮೇಲೆ ದೇವ ಬರ್ತಾರ, ಸ್ನಾನ ಮಾಡಾಗ ಅವ್ರಿಗೆ ಗೊತ್ತಿದ ರೀತಿ 3 ಗಂಟೆ ಹಾಕ್ಬಿಟ್ಟು ಬಂದ್ಬಿಟ್ರ ಅವ್ರ ಮೇಲೆ ಇರ್ತ. ಆಗ ಇಲ್ಲಿ ಹೇಳುತ್ತ ಅದು ಬಂದು ತೀರ್ಥನ ಹಾಕಿದ್ರೆ ಮಾತ್ರ ಬಿಡೋದು, ಇಲ್ಲಾಂದ್ರೆ ಬಿಡಲ್ಲ. ಬಂದು ಅಲ್ಲಿ ಬೆಚ್ಚ ಕಡಿ ಇದು ಮಾಡ್ತಾನ, ಆಗ ತೀರ್ಥ ಇಟ್ಟಾಗ ಅದು ಇಲ್ಲಿ ಬತ್ಲೆ ದಾರಿಲಿ ತಪ್ಪಿಸ್ಕೊತಾವ. ಇಲ್ಲಿಗೆ ಬರ್ತಾವ್ರೆ ಅಂತ ಗೊತ್ತಾಗ್ಬಿಟ್ಟು ಇಲ್ಲಿ ಈಚ್ಕೊಂಡಿರ್ತಾವ, ತಪ್ಪಿಸ್ಕೊತಾವ. ಅವಾಗ ಏನ್ ಮಾಡ್ತಾರೆ? ಎಳ್ಕೋತಾರ? ಅವ್ರು ಹೇಳ್ಕೊ ಬರಕಾಲ ಸಿದ್ದಪ್ಪನಿ ಅಲ್ಲಿ ಹೋಗಿ ಇದು ಮಾಡ್ದಾಗ ಸೂಸ್ತ್ರ ಕಟ್ಟಾಗ ಅವು ಎಲ್ಲಿದ್ದಾರೆ ಅಂತ ಕೇಳ್ತಾರ. ಆಗ ಇಂಥ ತಮ್ಮ ಒಬ್ಬವನ ಅಂದಾಗ ಆಗ ಎಲ್ಲ ಬರ್ತಾವ ಅಲ್ಲಿಗ. ಆಗ ಏನ್ ಬೇಕು ತಿನ್ನೋದು ಅನ್ನೋದು ಕೇಳ್ಕೊತಾವ. ಎಷ್ಟು ವರ್ಷದಿಂದ ಇದು ಬಿಡಿಸೋದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ದೆವ್ವ ಬಿಡಿಸೋದು? ನಮ್ಮ ತಂದಿನ ಕಾಲದಿಂದ ಅಂದ್ರೆ ಒಂದು 100 ವರ್ಷದಿಂದ 100 ವರ್ಷದ ಮೇಲೆ ಆಗೈತಾ? ಹೋಗದ. ಅಲ್ಲಿ ಒಂದು ನೇರ್ಲ ಮರದ, ಅಲ್ಲಿ ಒಂದು ಬಾಗ್ಲಿತ್ತಂತ, ಒಂದು ಆಡ ಹೋಗಿ ನುಕ್ಕತ್ತಿದಾಗ ನಮ್ಮ ಮದುವೆ ಹೋಗಿ ನುಗ್ಬಿಟ್ಟು ಅಲ್ಲಿ ಒಬ್ಬ ಸ್ವಾಮಿಗಳು ಹೊರಗೋಗಿ ಇದೊಂದು ಬುಕ್ ಇತ್ತಂತ, ಅದ್ರಲ್ಲಿ ನಾಟಕ ಪಾಠ ಗಲ್ಡಿ ಎಲ್ಲ ಶುರು ಮಾಡಿ ಮಾಡ್ತಿರ. ಬುಕ್ ಎತ್ಕೊಬಂದು ಹೋಗಿದ್ವು. ಇಲ್ಲಿ ಸುಮಾರು ಜನ ಋಷಿ ಮುನಿಗಳೆಲ್ಲ ತಪಸ್ ಮಾಡ್ತಿದ್ರಂತೆ. ಈಸಕ ನೋಡಿ ಇಲ್ಲೂ ಒಬ್ರು ಇದ್ರು, ಸುಮಾರು ದಿನ 1 ವರ್ಷ ಕಟ್ಲೆ. ಇಲ್ಲಿ ಋಷಿ ಮನೆಗಳು ಇನ್ನು ಈಸಕ ಆಗಲ್ಲ ಜಾಸ್ತಿ. ಏನು ಭಕ್ತಿಗೆ ಇದ್ರ ಮಾತ್ರ ಅದು ಇದು ಸರಾಪ್ ಗಿರಾಪ್ ಕುಡ್ಕೊಂಡು ತಿಂತೀನಿ ಉಣ್ತೀನಿ ಅಂದ್ರ ಈಸಕ ಆಗಲಿ ಅಂತಮ್ಮ. ಭಕ್ತಿಗೆ ಇರ್ಬೇಕು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ರ? ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಒಂಥರ ಡಿಫ್ರೆಂಟ್ ಆಗಿರೋ ಜಾಗ ಬಂದಿದ್ದೀನಿ. ಡಿಫ್ರೆಂಟು ಅಂತಂದರೆ ಏನು ಅಂತ ಅಂದ್ಕೊಂಡ್ರೆ, ದೆವ್ವ ಭೂತ ಬಿಡಿಸೋ ಜಾಗ ನೋಡಿದ್ದೀರಾ? ನಮ್ಮ ಮೈಸೂರಿಂದ ಬರೀ ಒಂದು 80 ಕಿಲೋಮೀಟ್ರ್ ಒಳಗಡೆ ಇದೆ. ಆ ಜಾಗಕ್ಕೆ ಬಂದಿದ್ದೀನಿ. ಬನ್ನಿ ಆ ಜಾಗ ಹೇಗಿದೆ, ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ, ನಿಮಗೆ ಕಾರಲ್ಲಿ ಬಂದರೆ ಆ ಕಡೆಯಿಂದ ಒಂದು ಜಾಗ ಇದೆ, ಕಾರಲ್ಲೂ ಬರ್ಬೋದು. ಅದಾದಮೇಲೆ ಮೆಟ್ಲಲ್ಲೂ ಬರ್ಬೋದು. ಮೆಟ್ಲಲ್ಲಿ ನಡ್ಕೊಂಡು ಬಂದರೆ ಈಸಿ ಅನಿಸುತ್ತೆ. ನಿಮಗೆ ಪಾಸಿಟಿವ್ ನೆಗೆಟಿವ್ ಮೇಲೆ ನಂಬಿಕೆ ಕೆಲವ್ರಿಗಿದೆ, ಕೆಲವ್ರಿಗಿಲ್ಲ. ನನಗೆ ಪಾಸಿಟಿವ್ ಮೇಲಿದೆ. ಪಾಸಿಟಿವ್ ಅಂದರೆ ದೇವರು, ನೆಗೆಟಿವ್ ಅಂತ ಅಂದರೆ ದೆವ್ವ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೇ ಹಾಗೆಲ್ಲ ಹೇಳ್ತಾರೆ. ಬಟ್ ನೋಡೋಣ ಬನ್ನಿ ಇವತ್ತು ಯಾವ ಥರ ಹೇಗಿದೆ ಈ ದೇವಸ್ಥಾನ, ಏನೆಲ್ಲ ಮಾಡ್ತಾರೆ, ಅದು ನಮಗೆ ಒಬ್ಬರು ಪೂಜಾರ ಸಿಗಬೇಕು. ಅವ್ರೇನಾರು ಸಿಕ್ಕಿದ್ರೆ ಅವರ ಬಾಯಿಂದ ಒಂದಷ್ಟು ತಿಳ್ಕೊಬೋದು. ನೋಡಿ ಇಲ್ಲೆಲ್ಲ ಕಲ್ಲುಗಳಿದೆಯಲ್ಲ, ಅಕಸ್ಮಾತಾಗಿ ಯಂಗ್ ಏಜಲ್ಲಿ ಸತ್ತೋದ್ರೆ ಅವ್ರೂ ಬಂದು ಇಲ್ಲಿ ಪೂಜೆ ಮಾಡಿಸಿ ಅವ್ರ ಹೆಸರು ಬರೆಸಿ ಈ ಕಲ್ಲುಗಳ ಮೇಲೆ ಹಾಕಿದ್ರೆ ದೆವ್ವ ಆಗಲ್ವಂತೆ. ನೀವೆಲ್ಲ ದೆವ್ವಭೂತನ ನಂಬ್ತೀರಾ? ನನಗಂತೂ ಗೊತ್ತಿಲ್ಲ. ನಾನಂತೂ ದೇವ್ರನ್ನ ನಂಬ್ತೀನಿ, ದೆವ್ವನ ನಂಬಲ್ಲ. ಆದರೆ ನಂಬಲೇಬೇಕು. ನಮ್ಮಲ್ಲಿ ವಿಚಿತ್ರ ಆಚರಣೆಗಳು ಯಾವ್ಯಾವ ಥರ ಇದೆ, ಸುಮಾರು ಥರ ಇದೆ. ಸೊ ಅದಕ್ಕೇ ನಾನು ಈ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದು ಅದೇ ರೀಸನ್ಗೋಸ್ಕರ. ನನಗೆ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತಂದರೆ ನೋಡಬೇಕು, ಏನು ಅದೆಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನು
ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ಈ ಜಾಗಕ್ಕೆ ಬಂದಿದ್ದು. ನೋಡೋಣ ಯಾರ್ಯಾರ ಬಾಯಲ್ಲಿ ಯಾವ್ಯಾವ ಥರ ಏನೇನು ಗೊತ್ತಾಗುತ್ತೆ ಅಂತ. ನೋಡಿ ಇದೆಲ್ಲ ದೆವ್ವಗಳಿಗೆ ಮಾಡಿರೋವಂಥ ಪೂಜೆ. ನೋಡಿ ಇಲ್ಲಿ ಎಲ್ಲ ಬರ್ಸಿದ್ದಾರೆ ನೋಡಿ ಹೆಸರುಗಳನ್ನ. ಇದೆಲ್ಲ ನಿಜ ಯಾವ ಥರ ಏನು ನಂಬಬೇಕೋ ಬಿಡಬೇಕೋ ಒಂದೂ ಗೊತ್ತಾಗಲ್ಲ ಒಂದೊಂದು ಸರಿ. ನೋಡಿ ಇದೆಲ್ಲ ಪೂಜೆ ಮಾಡಿಸಿ ಅವ್ರ ಹೆಸರಲ್ಲಿ ಬರೆದಿಟ್ಟಿರೋವಂಥ ಕಲ್ಲುಗಳು. ಇಲ್ಲಿಂದ ಅಲ್ಲಿ ಗಂಟನೂ ಇದೆ ನೋಡಿ. ಇದೆಲ್ಲ ರೀಸೆಂಟಾಗಿ ಮಾಡಿಸಿರೋ ಪೂಜೆಗಳನ್ನ ನೋಡಿ. ದೇವಸ್ಥಾನ ಎಂಟ್ರಿ, ಒಂದಷ್ಟು ಮಂಗಗಳೆಲ್ಲ ಓಡಾಡ್ತಾ ಇರುತ್ತೆ ನೋಡಿ. ಇದೇ ದೇವಸ್ಥಾನ. ನನಗೆ ಈ ದೇವಸ್ಥಾನ ಬಂದಮೇಲೆ ನೋಡಿ ಗೂಸ್ ಬಂಪ್ಸ್ ಅಂತಾರಲ್ಲ, ಕಾಣಿಸ್ತಾ ಇದೆಯಾ? ಏನೋ ಗೊತ್ತಿಲ್ಲಪ್ಪ, ಹಂಗಾಗಿದೆ. ಪಾಸಿಟಿವ ನೆಗೆಟಿವ್ ನನಗೂ ಗೊತ್ತಾಗ್ತಿಲ್ಲ. ನೋಡಿ ಅದರ ಮೇಲ್ಗಡೆಯಿಂದ ಒಂದು ಸುಂದರವಾದ ವ್ಯೂ. ನೋಡಿ ಇದೇ ಗವಿ ಕಲ್ಲು. ಅಂದರೆ ಇದ್ರೊಳಗಿಂದ ನುಕ್ಕೊಂಡು ಬಂದರೆ ನಾವು ಆರಾಮಾಗಿ ದೆವ್ವ ಹಿಡ್ದಿರಲ್ಲ ಅಂತ. ನಾವೇನಾರ ಒಳಗಡೆಯಿಂದ ನುಗ್ಗಿ ಬರೋಕ್ಕಾಗಲಿಲ್ಲ ಅಂತಂದರೆ ಏನು ಮಾಡ್ತಾರೆ ಅಂತಂದರೆ ಬಸವನಿಗೆ ಮತ್ತು ನಮಗೆ ಒಂದು ದಾರ ಕಟ್ಟಿ ಆ ದೆವ್ವನ ಕರೆಸ್ತಾರಂತೆ. ನಾವು ಸಣ್ಣಗಿರೋರು ನುಗ್ಗಿ ಹೊರಗಡೆ ಬರ್ಬೋದು, ಬಟ್ ನನಗೂ ಆಗಲಿಲ್ಲ. ದಪ್ಪಗಿರೋರು ಆಗಲ್ಲ. ಆ ಥರ ಆದಾಗ ಏನು ಮಾಡ್ತಾರೆ, ಬಸವನಿಗೊಂದು ದಾರ ನಮಗೊಂದು ದಾರ ಕಟ್ಟಿ ನಮಗೆ ದೆವ್ವ ಹಿಡ್ದಿದೆಯೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ನೋಡಿ ಇಲ್ಲೊಂದು ಕೊಳ ಇದೆ. ದೇವಸ್ಥಾನದಲ್ಲಿ ದೆವ್ವ ಹಿಡ್ದಿರೋರಿಗೆ ಕರ್ಕೊಬಂದು ಇಲ್ಲಿ ತಾಯ್ತ ಕಟ್ಟಿ ಇಲ್ಲಿ ಕಟ್ಟಾಕಿ ಇಲ್ಲಿ ಆ ಕೊಳದಲ್ಲಿ ಸ್ನಾನ ಮಾಡಿಸ್ತಾರಂತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಗುಹೆ. ಈ ಥರ ಗುಹೆಗಳು ತುಂಬ ಇದೆ. ಈ ಗುಹೆಗಳಲ್ಲಿ ಋಷಿ ಮುನಿಗಳೆಲ್ಲ ಪೂಜೆ ಮಾಡಿ ಅವ್ರ ತಪಸ್ಸುಗಳನ್ನ ಮಾಡ್ತಿದ್ರು. ಒಬ್ಬನ ಕೆಳಗಡೆ ಬಂದ್ರೆ ನೀವಂತ ಅಲ್ಲೋ ಕೆಳಗಡೆನೂ ಐತೆ, ಅಲ್ಲೋ ಅಲ್ಲಿ ಗೊತ್ತಾಗಲ್ಲ ಅಷ್ಟೇ. ಇಲ್ಲಿರಲ್ಲ ಮರ ಬರ್ತಾರೆ, ಅಲ್ಲೂ ಒಂದದ ಗೊತ್ತಾಗಲ್ಲ ಅಷ್ಟೇ. ಎಲ್ಲ ಬಂಡೆ ಮುಚ್ಚಿ ಪ್ಯಾಕ್ ಮಾಡ್ಬಿಟ್ರಿ. ಬಂಡೆ ಮುಚ್ಚಿ ಪ್ಯಾಕ್ ಮಾಡ್ಬಿಟ್ಟಿರ್ತಾರೆ. ಇದು ಯಾವಾಗ ಅಮಾವಾಸ್ಯೆ ಟೈಮಲ್ಲಿ ಜಾಸ್ತಿ ಜನ ಇರ್ತಾರೆ. ಅಮಾವಾಸ್ಯೆ ಇಲ್ಲಿ ತಿಂಗಳ ಅಡುಗೆಗೆಲ್ಲ ಪರಮೆಲ್ಲ ಮಾಡ್ತೀವಿ ಕಣ. ತಿಂಗಳ ಅಮಾವಾಸ್ಯೆಗೆಲ್ಲ ಅಡುಗೆ ಮಾಡ್ತೀವಿ. ಅಡುಗೆ ಮಾಡಿ ಹೆಚ್ಚಿಗೆ ಒಂದು 1000 ಸೇಟ್ ಊಟ ಮಾಡ್ತಾರೆ. ತಿಂಗಳ ಅಡುಗೆ ಗಂಡಗೆ ಮಾಡ್ತೀವಿ. ಈಗ ದೆವ್ವ ಹಿಡ್ದಿರೋರು ಅಮಾವಾಸ್ಯೆ ಟೈಮಲ್ಲಿ ಜಾಸ್ತಿ ಬರ್ತಾರೆ. ಅಮಾವಾಸ್ಯೆ ಮಾಮೂಲಿ ಟೈಮಲ್ಲಿ ಬರ್ತಾರೆ. ಅಮಾವಾಸ್ಯೆಯಲ್ಲಿ ಕುಣ್ಸಕ್ಕೆ ಜನ ರಶ್ ಇರ್ತಾರಲ್ಲ, ಇಂಥ ಪೂರ್ತಿ ಜನಕ್ಕೆ ಕುಣ್ಸೋಣ. ಬಾಕಿ ಜನಕ್ಕೆ ಇದು ಮಾಡೋದು ಅಮಾವಾಸ್ಯೆ ಜನಕ್ಕೆ ಅಂತ ರಶ್ ತಗೊಳ್ಳಲ್ಲ. ಈಗ ರಶ್ ಇರ್ತ ಜನ ಫುಲ್ ಇದಾಗ್ತಾವ. ಅದೇ ಇಂಥ ದಿನಗಳಲ್ಲಿ ಮಾತ್ರ ಪೂರ್ತಿ ಜನಕ್ಕೆ ಮಾತ್ರ ಕುಣಿಸ್ತೀವಿ. ಮತ್ತೆ ಕರೆದಿಲ್ಲ ಅಮಾವಾಸ್ಯೆ ಜನಕ್ಕೆ ರಶ್ ಇರ್ತದೆ. ಬೆಳಗ್ಗೆ ಎಷ್ಟರಿಂದ ಎಷ್ಟು? ಬೆಳಗ್ಗೆ ಒಂದು 9-10 ಗಂಟೆ. ಇವತ್ತು ಒಂದು 10 ಗಂಟೆ ಇಲ್ಲ, ಮಧ್ಯಾಹ್ನ ಒಂದು 3 ಗಂಟೆ ಇರ್ತೀವಿ. 3 ಗಂಟೆ ಇರ್ತಾರೆ. ಕಲ್ಲುಗಳೆಲ್ಲ ಬರ್ಸಿ ಹಾಕೋರಲ್ಲ, ಅದೇ ಯಾವ ಥರ? ಅವೆಲ್ಲ ದೇವ ಮೈ ಮೇಲೆ ದೇವ ಬಂದು ಕುಡಿಸಿರ್ತೀವಿ ನೋಡಿ, ಅದು ಕಲ್ಲುಗಳು ಹಾಕಿರೋಲ್ಲ. ಕಲ್ಲುಗಳು ಅಂದ್ರೆ ಈಗ ಅದಕ್ಕೆ ಪೂಜೆ ಮಾಡಿಸಿ ಅವ್ರ ಕೈಲೇ ಇಡ್ಸಿರ್ತೀರಾ? ಅದಕ್ಕೆ ದಾರ ಬೇರೆ ಕಟ್ಟಿದ್ರಲ್ಲ, ಅದು ದಾರ ಸೂತ್ರ ಕೊಡ್ತೀವಿ ದೇವರಿಂದ. ಮೇಲೆ ನೋಡಲ್ಲ ದೇವರು ತೊಳೆದ ಅದು ದೇವ್ರಿಗೆ ಸೂತ್ರ ಕೊಟ್ಟು ಸೂತ್ರ ಕೊಟ್ಟು ಅಲ್ಲಿ ನೋಡಿ. ಆವಾಗಲೇ ಕಾರಲ್ಲಿ ಬಂದ ಮೇಲಕ್ಕೆ ಈಗ ಮೆಟ್ಲಲ್ಲಿ ಹೋಗ್ತಾ ಇದ್ದೀನಿ. ಮೆಟ್ಲಿದೆ, ಇದಕ್ಕೆ ಮೆಟ್ಲಲ್ಲಿ ನಡ್ಕೊಂಡು ಹೋಗ್ಬೇಕು. ನೀವು ಮೆಟ್ಲಲ್ಲೂ ಬರ್ಬೋದು, ಕಾಲಲ್ಲೂ ನಡ್ಕೊಂಡು ಬರ್ಬೋದು. ಒಂದಷ್ಟು ಗುಹೆಗಳಿದೆಯಂತೆ, ನೋಡೋದ? ಆ ಗುಹೆಗಳು ಸಿಕ್ಕಿದ್ರೆ ನೋಡಿಕೊಂಡು ಬರೋಣ. ಇಲ್ಲಿನ ಸಿದ್ದೇಶ್ವರ ಬೆಟ್ಟದ ಒಂದು ಡಿಫ್ರೆಂಟ್ ಕತೆ ಇದು. ಹೆಂಗೆ ಅಂತಲೇ ನಮಗೆ ಗೊತ್ತಾಗಲ್ಲ ಗುರು. ಒಂದಷ್ಟು ಗುಹೆಗಳು ಇದೆಯಂತೆ, ಅದನ್ನು ನೋಡಬೇಕು. ಆಮೇಲೆ ಈ ಬೆಟ್ಟ ಹತ್ಕೊಂಡ್ಬಂದಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಗುಹೆ ಮುಚ್ಚಿದ್ದಾರೆ. ಸೈಡಿಂದ ಕಾಣಿಸ್ಬೋದು ನಿಮಗೆ. ನೋಡಿ ಮುಚ್ಚಿದ್ದಾರೆ ಗುಹೆನ. ಇಂಥ ಜಾಗಗಳು ಋಷಿ ಮುನಿಗಳು ಬಂದು ಇಲ್ಲೂ ತಪಸ್ ಮಾಡ್ತಿದ್ರು. ಅಂಥ ಜಾಗಗಳನ್ನ ಓಪನ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರಂತೆ.
ನೋಡಿ, ನಾಗರಕಲ್ಲು ಇದೆ ಅಲ್ಲೇ. ಇಂಥ ಜಾಗಗಳನ್ನ ಓಪನ್ ಮಾಡಲ್ಲ. ಓಪನ್ ಮಾಡಿದ್ರೆ ಅದು ನಡೆಯೋ ವಿಷಯಗಳೇ ಬೇರೆ. ನೋಡಿ, ಇಲ್ಲೊಂದು ಗುಹೆ ಕಾಣಿಸ್ತಾ ಇದೆ. ನಿಮಗೆ ಸುಮಾರು ಗುಹೆಗಳು ತೋರಿಸ್ತೆ ಅನಿಸುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೊಸ್ದಾಗಿ ಚಾನಲ್ ನೋಡೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೇನಾರ ಇಂಥ ಜಾಗಗಳು ಗೊತ್ತಿದ್ರೆ ಹೇಳಿ. ಅಲ್ಲಿಗೂ ಬಂದು ಒಂದು ರೌಂಡ್ ಹಾಕ್ಕೊಂಡು ನೋಡಿಕೊಂಡು ಯಾವ ಥರ ಇದೆ ಏನು ಅಂತ ವಿಷಯಗಳನ್ನ ನಿಮಗೂ ತಿಳಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನೀವು ಬನ್ನಿ, ವಿಸಿಟ್ ಮಾಡಿ ಇಂಥ ಪ್ಲೇಸ್ಗಳನ್ನ. ಪಾಸಿಟಿವ್ ನೆಗೆಟಿವ್ ಬಗ್ಗೆ ಒಂದಷ್ಟು ನಿಮಗೂ ಒಂದಷ್ಟು ಗೊತ್ತಾಗುತ್ತೆ. ಮೌಢ್ಯಗಳ ಅಥವಾ ಬೇರೆ ಯಾವ ಥರ ಏನೆಲ್ಲ ಇದೆ ಅನ್ನೋದು ನಿಮಗೂ ಒಂದು ಅರ್ಥ ಆಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.